व्हॉट्सॲप स्टेटसवरून रायबाग तालुक्यातील बेक्केरी गावात 2 गटांमध्ये झालेल्या वादप्रकरणी 8 जणांना अटक करून चौकशी सुरू केली आहे, अशी माहिती जिल्हा पोलीस अधीक्षक डॉक्टर भीमाशंकर गुळेद यांनी दिली. होळी सणाच्या दिवशी वडार वसाहतीतील तरुण आणि कांबळे समाजातील तरुण डीजेवर नाचत असताना व्हॉट्सॲप स्टेटस ठेवण्यावरून वाद झाला. दोन्ही गटांमध्ये वाद वाढल्यानं कांबळे समाजातील तरुणांनी वडार वसाहतीतील तरुणांवर दगडफेक केली. प्रत्युत्तर म्हणून वडार वसाहतीतील तरुणांनीही दगडफेक केली. घटनेची माहिती मिळताच रायबाग पोलिसांनी तात्काळ घटनास्थळी धाव घेत परिस्थिती नियंत्रणात आणली. पोलीस प्रशासनाने परिस्थिती नियंत्रणात आणली असून पुढील तपास सुरू आहे, असे डॉक्टर भीमाशंकर गुळेद यांनी स्पष्ट केले. ಕಳೆದ ರಾತ್ರಿ ನಮ್ಮ ರಾಯಬಾಗ್ ತಾಲೂಕು ರಾಯಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಕ್ಕೇರಿ ಗ್ರಾಮದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿದೆ. ಆ ವಿಚಾರದಲ್ಲಿ ನಮ್ಮ ರಾಯಬಾಗ್ ಪೊಲೀಸರು ಈಗಾಗಲೇ ಎರಡು ಪ್ರಕರಣ ದಾಖಲಿಸಿಕೊಂಡು ಎರಡು ಕಡೆಯಿಂದ ಒಂದೊಂದು ಪ್ರಕರಣ ದಾಖಲಾಗಿದೆ. ಎರಡು ಗುಂಪಿನ ಕಡೆಯಿಂದ ಒಂದು ಗುಂಪಿನವರು 18 ಜನರ ಮೇಲೆ 18 + 50 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 18 ಬೈ ನೇಮು, 50 ಇತರೆ ಜನರು ಅಂತ ಹೇಳಿ. ಮತ್ತು ಇನ್ನೊಂದು ಗುಂಪಿನವರು 31 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೈ ನೇಮು. ಈ ಒಂದು ಗುಂಪಿನವರು ಕೊಲೆಗೆ ಯತ್ನದ ಪ್ರಕರಣವನ್ನು ದಾಖಲಿಸಿ ಮಾಡಿದ್ದಾರೆ. ಇನ್ನೊಂದು ಗುಂಪಿನವರು ಕೊಲೆಗೆ ಯತ್ನ ಮತ್ತು ಅಟ್ರಾಸಿಟಿ ಆ್ಯಕ್ಟ್ ಅಡಿಯಲ್ಲಿ ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದಾರೆ. ಎರಡೂ ಕಂಪ್ಲೇಂಟನ್ನು ತೆಗೆದುಕೊಂಡು ಈಗಾಗಲೇ ನಮ್ಮ ಪೊಲೀಸರು ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿಯಿಂದ ಅಲ್ಲೇ ಸ್ಥಳದಲ್ಲಿಯೇ ನೆಲೆಯೂರಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ಹತೋಟಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದ ಇಬ್ಬರಿಬ್ಬರು ಆರೋಪಿಗಳನ್ನ ನಾವು ಆಲ್ರೆಡಿ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಇನ್ನೂ ಇಬ್ಬರನ್ನ ಈಗ ತಗೊಂಡಿದ್ದಾರೆ. ಒಟ್ಟು 8 ಜನರನ್ನ ನಮ್ಮವ್ರ ಕಸ್ಟಡಿ ತೆಗೆದುಕೊಂಡು ವಿಚಾರಣೆ ಮಾಡ್ತಾ ಇರೋಂಥ ಮಾಹಿತಿ ಲಭ್ಯವಾಗಿದೆ. ಈ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ಮೂಲ ಕಾರಣ ಏನಂತಂತಂದರೆ, ಮೊನ್ನೆ ದಿವಸ ಹೋಳಿ ಹಬ್ಬದ ದಿವಸ ಈ ಒಂದು ವಡ್ಡರ್ ಕಾಲನಿಯಲ್ಲಿರ್ತಕ್ಕಂಥ ಹುಡುಗರು ಮತ್ತು ಕಾಂಬಳೆ ಕಮ್ಯುನಿಟಿ ಇರ್ತಕ್ಕಂಥ ಹುಡುಗರು ಡಿ ಜೆ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ರು ಹೋಳಿಯನ್ನು. ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ವಿಕಾಸ್ ವಡ್ಡರ್ ಅನ್ನೋಂಥವನು ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ದ. ಅದರಲ್ಲಿ ಮೈ ಕಾಲನಿ ಅಂತ ಹೇಳಿ ಹೀಗೆ ಥಮ್ಸಪ್ ಕೊಟ್ಟು, ಇನ್ನೊಂದು ಭೀಮ್ ನಗರ ಅಂತ ಹೇಳ್ಬಿಟ್ಟು ಥಮ್ಸ್ ಡೌನ್ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಟಸ್ ಹಾಕಿದ್ದ. ಈ ಬಗ್ಗೆ ಆ ಹುಡುಗರ ನಡುವೆ ಒಂದು ವಾಗ್ವಾದ ಆಗಿತ್ತು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರವೀಣ್ ವಡ್ಡರ್ ಅನ್ನೋಂಥ ಯುವಕ ಮತ್ತು ದಯಾನಂದ್ ಕಾಂಬ್ಳೆ ಅನ್ನೋಂಥ ಯುವಕರ ನಡುವೆ ಕೂಡ ಇದೇ ವಿಚಾರವಾಗಿ ಮತ್ತೆ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಈ ನಡುವೆ ಒಬ್ಬ ವ್ಯಕ್ತಿ ಅಜಿತ್ ಅನ್ನೋಂಥವನು ಹೋಗ್ಬಿಟ್ಟು, ಇಲ್ಲ ನಿಮ್ಮ ಮಗ ಈ ರೀತಿ ಹಾಕಿರೋದು ತಪ್ಪು, ಇದಕ್ಕೆ ಕ್ಷಮೆ ಯಾಚಿಸಿ ಅಂತ ಹೇಳ್ಬಿಟ್ಟು ಅವನು ಆ ಹುಡುಗನ ತಂದೆ ಕಡೆಯಿಂದ ಕ್ಷಮೆ ಕೂಡ ಯಾಚಿಸಿರ್ತಾರೆ. ಇಲ್ಲ ಆ ಹುಡುಗನೇ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪರಿಸ್ಥಿತಿ ವಾಗ್ವಾದಕ್ಕೆ ತಿರುಗಿ ವಿಕೋಪಕ್ಕೆ ಹೋಗಿ, ಈ ದಯಾನಂದ್ ಕಾಂಬಳೆ ಅನ್ನೋನು ನಮ್ಮ ಜಾತಿ ಮೇಲೆ ಇವರು ಬೈತಾ ಇದ್ದಾರೆ ಅಂತ ಹೋಗ್ಬಿಟ್ಟು ತನ್ನ ಕಾಲೋನಿಲಿರ್ತಕ್ಕಂಥ ಜನನ ಕರ್ಕೊಂಬಂದು ಈ ವಡ್ಡರ್ ಕಮ್ಯುನಿಟಿ ಇರ್ತಕ್ಕಂಥ ಕಾಲನಿ ಎದುರುಗಡೆ ಜಮಾಯಿಸ್ತಾರೆ. ಆ ಸಂದರ್ಭದಲ್ಲಿ ಮೊದಲಿಗೆ ಈ ಕಾಂಬಳೆ ಕಮ್ಯುನಿಟಿಯಿಂದ ಏನು ಹೋಗಿರ್ತಾರೆ ಅವ್ರ ಮೇಲೆ ಕಲ್ತೂರಾಟ ಮಾಡ್ತಾರೆ. ತಕ್ಷಣ ನಮ್ಮ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಅಷ್ಟೊತ್ತರಲ್ಲಿ ಈ ವಡ್ಡರ್ ಕಮ್ಯುನಿಟಿಯಿಂದ ಕೂಡ ಕೆಲವೊಂದಿಷ್ಟು ಜನ ಈ ಕಡೆ ಮತ್ತು ಇನ್ನೊಂದಿಷ್ಟು ಲಿಂಗಾಯತರು ಕುರುಬರ ಹೆಸರು ಕೂಡ ಕೊಟ್ಟಿದ್ದಾರೆ. ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವರು ಕಾಂಬಳೆ ಕಮ್ಯುನಿಟಿ ಇರ್ತಕ್ಕಂಥ ಜನಗಳ ಕಡೆ ಹೋಗ್ಬಿಟ್ಟು ಅಲ್ಲಿ ಕಲ್ತೂರಾಟ ಮಾಡಿದ್ದಾರೆ ಅನ್ನೋಂಥದ್ದು ವರದಿಯಾಗಿತ್ತು. ತಕ್ಷಣ ನಮ್ಮ ಪೊಲೀಸರು ಅಲ್ಲಿ ಹೋಗಿ ಪರಿಸ್ಥಿತಿನ ನಿಯಂತ್ರಣಕ್ಕೆ ತೆಗೆದುಕೊಂಡು ಎರಡೂ ಗುಂಪುಗಳ ನಡುವೆ ಅವರಿಗೆ ಮಾತಾಡಿಸಿ, ನಿಮ್ದು ಏನು ಕಂಪ್ಲೇಂಟ್ ಇದೆಯೋ ನೀವು ಪೊಲೀಸ್ ಠಾಣೆಗೆ ಬರಬೇಕು ಹೊರತು ಇಲ್ಲಿ ಜಗಳ ಆಡೋದಲ್ಲ ಅಂತ ಹೇಳ್ಬಿಟ್ಟು ಎರಡೂ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಈಗ ಒಟ್ಟು 8 ಜನರನ್ನು ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ. ಅಲ್ಲಿ ಕಲ್ತೂರಾಟ ಆಗಿರ್ತಕ್ಕಂಥದ್ದು ನಿಜ. ಆದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಪೊಲೀಸರಿಗೆ
ಪೊಲೀಸರ ಮೇಲೆ ಕೂಡ ಹಲ್ಲೆ ಆಗಿತ್ತು ಅಂತ ವರದಿಯಾಗಿತ್ತು. ಅದು ಸತ್ಯಕ್ಕೆ ದೂರವಾದಂಥ ಮಾತು. ನಮ್ಮ ಪೊಲೀಸರಲ್ಲಿ ಹೋಗುವಷ್ಟೊತ್ತಿಗೆ ಆಲ್ರೆಡಿ ಕಲ್ತೂರಾಟ ಆಗಿತ್ತು. ನಾವು ಹೋದ್ಮೇಲೆ ನಿಯಂತ್ರಣ ಮಾಡಿದ್ದೇವೆ, ಆದರೆ ಪೊಲೀಸರ ಮೇಲೆ ಯಾವುದೇ ಕಲ್ತೂರಾಟ ಆಗಿರೋದಿಲ್ಲ. ಅಂಬೇಡ್ಕರ್ ಮೂರ್ತಿ ಅಲ್ಲ, ಎರಡೂ ಕಮ್ಯುನಿಟಿಯವರು ಕೂಡ SC ಆಗಿರೋದ್ರಿಂದ ಕಾಲನಿಯಲ್ಲಿ ಅಂಬೇಡ್ಕರ್ದು ಈ ಒಂದು ತಗಡಿಂದು ಇದ್ರ ಮೇಲೆ ಫೋಟೋ ಹಾಕಿದ್ದಾರೆ. ಅಂಬೇಡ್ಕರ್ ಎರಡೂ ಕಮ್ಯುನಿಟಿಯವರು ಅಂಬೇಡ್ಕರ್ ಅವ್ರನ್ನ ಅಷ್ಟೇ ಪೂಜ್ಯ ಭಾವನೆಯಿಂದ ನೋಡ್ತಾರೆ ಅನ್ನೋಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ. ಈ ಕಲ್ಲು ತೂರಾಟದ ಸಂದರ್ಭದಲ್ಲಿ ಕೆಲವೊಂದು ಕಲ್ಲುಗಳು ಆ ತಗಡಿನ ಫೋಟೋ ಏನಿದೆಯಲ್ಲ ಅದಕ್ಕೆ ಬಿದ್ದು ಅದು ಘಾಸಿ ಆಗಿರೋದು ನಿಜ. ಅದ್ರ ಬಗ್ಗೆ ನಾವು ಇದರಲ್ಲಿ ಎರಡೂ ಕಮ್ಯುನಿಟಿಯವರು SC ಇರೋದ್ರಿಂದ ಆ ವಿಚಾರದಲ್ಲಿ ಈಗ ಅಂಬೇಡ್ಕರ್ ಇದಕ್ಕೆ ಫೋಟೋಗೆ ಧಕ್ಕೆ ಆಗಿರುವಂಥದ್ದು ಮತ್ತೆ ಅದು ನಿರ್ದಿಷ್ಟವಾಗಿ ಅದನ್ನೇ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದಲ್ಲ. ಇಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯ ಇರ್ತಕ್ಕಂಥ विनोद कोलकार, KMM मराठी, बेळगाव.